ಇವತ್ತು ನಮ್ಮ ಯಜಮಾನ್ರು ನನಗೊಂದು ಒಳ್ಳೆ ಸರ್ಪ್ರೈಸ್ ಕೊಟ್ಟರು. ಕೆಲಸದಿಂದ ಬಂದ ತಕ್ಷಣ ಬ್ಯಾಗ್ ಪ್ಯಾಕ್ ಮಾಡ್ಕೊ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿದ್ರು. ಬೆಂಗಳೂರು ಅಂದ ತಕ್ಷಣ ತುಂಬಾನೇ ಖುಷಿಯಾಗೋಯ್ತು. ನಾವು ಸಾಮಾನ್ಯವಾಗಿ ಕೊಯಮತ್ತೂರಿಂದ ಬೆಂಗಳೂರು ಬರಬೇಕು ಅಂದ್ರೆ ಬಸ್ ಬುಕ್ ಮಾಡ್ಕೋತೀವಿ. ಲಾಸ್ಟ್ ಟೈಮು ವಾಶ್ರೂಮಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗಿದ್ದಕ್ಕೆ ಇವ್ರು ಈ ಸಲ ಟ್ರೈನ್ನ ಬುಕ್ ಮಾಡಿದ್ರು. ನಿಜವಾಗ್ಲೂ ಅದು ಯಾವಾಗ ಬುಕ್ ಮಾಡಿದ್ರು ಅಂತ ಏನು ಕ್ಲೂನೇ ಕೊಟ್ಟಿಲ್ಲ. ರೈಲ್ವೆ ಸ್ಟೇಷನ್ ಏನೋ ತಲುಪಿದ್ವಿ. 11 ಗಂಟೆಗೆ ಟ್ರೈನ್ ಇದ್ದಿದ್ದು. ನಾನು ಆ ಪ್ಲಾಟ್ಫಾರ್ಮಿಗೆ ಬರೋ ಟ್ರೈನ್ ಎಲ್ಲ ಇದು ನಮ್ಮ ಟ್ರೈನು ಅಂತ ಹೋಗಿ ನೋಡ್ತಾನೆ ಇರ್ತಿದ್ದೆ. ಹಾಗೆ ಅಲ್ಲೇ ಕುತ್ಕೊಂಡು ಟ್ರೈನಿಗೋಸ್ಕರ ಕಾಯ್ತಿರ್ಬೇಕಿದ್ರೆ ಇಲ್ಲಿ ಯಾವುದೋ ಫೋನ್ ಕವರ್ ಕಣ್ಣಿಗೆ ಬಿತ್ತು. ನಾನು ಅನ್ಕೊಂಡಿದ್ದೆ ಯಾರೋ ಮೊಬೈಲ್ ಮರ್ತೋಗಿದ್ದಾರೆ ಅಂತ. ನಿಂಗೆಲ್ಲ ಅನಿಸುತ್ತೆ. ನನಗೆ ಬೆಂಗಳೂರು ಅಂದರೆ ನೆನಪಾಗೋದು 1 ವರ್ಷ ಕೆಲಸ ತೊಗೊಳೋದಕ್ಕೆ ಎಲ್ಲ ಇಂಡಸ್ಟ್ರೀಸ್ಗೂ ಹೋಗಿ ಒಂದೊಂದು ರೆಸ್ಯೂಮ್ನ ಕೊಟ್ಬಿಟ್ಟು ಬರ್ತಾ ಇದ್ದೆ. ಆ 1 ವರ್ಷ ಸ್ಟ್ರಗಲ್ನ ಯಾವತ್ತೂ ಕೂಡ ಮರೆಯೋದಕ್ಕೆ ಆಗೋದಿಲ್ಲ. ಹಾಗೆ ಬೆಂಗಳೂರು ಅಂದರೆ ನಿಮಗೆಲ್ಲ ಏನು ನೆನಪಾಗುತ್ತೆ ಕಮೆಂಟ್ನಲ್ಲಿ ತಿಳಿಸ್ಕೊಡಿ. ನನಗಂತೂ ಬೆಂಗಳೂರಿನಲ್ಲಿ ತುಂಬ ನೆನಪುಗಳಿಗೂ ಕಾಡುತ್ತೆ. ಈ ಪುಟಾಣಿ ಇದ್ದಾರಲ್ಲ, ಇವರು ನಮ್ಮ ವೀಡಿಯೋಸ್ ನೋಡ್ತಾರಂತೆ. ಅವ್ರ ಅಮ್ಮನ ಹತ್ರ ಕೇಳ್ತಾ ಇದ್ರು, ಮೊಬೈಲಲ್ಲಿ ಬರೋರು ಇಲ್ಲಿ ಹೇಗೆ ಬಂದಿದ್ದಾರೆ ಅಮ್ಮ ಅಂತ. ತುಂಬಾ ಖುಷಿ ಆಯಿತು. ಹಾಗೆ ನೋಡ್ತಾ ಇದ್ದಂಗೆ ಬೆಂಗಳೂರು ಕೂಡ ಬಂದು ತಲುಪ್ತು. ಎಡವಿದಾಗಲೇ ತಿಳಿಯುವುದು ಸರಿಯಾಗಿ ನಡೆಯಬೇಕಿತ್ತು ಎಂದು, ಸೋತಾಗಲೇ ಮನದಟ್ಟಾಗುವುದು ಗೆಲುವು ಎಷ್ಟು ಮುಖ್ಯವೆಂದು, ಸೋಲೆ ಗೆಲುವಿನ ಮೆಟ್ಟಿಲು. ಇದನ್ನ ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿ. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿಯಾಗಿ ಇರಿ.